ಸೊ ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡೋದು ಏನು ಅಂತಂದರೆ ಹೌ ಟು ಡ್ರಾ ಸಪೋರ್ಟ್, ಹೌ ಟು ಡ್ರಾ ರೆಸಿಸ್ಟೆನ್ಸ್. ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಅಂದರೆ ಏನು, ಇದನ್ನು ನಾನು ನಿಮಗೆ ವಿಂಡೋ ಸ್ಕ್ರೀನಲ್ಲಿ ಹೇಳ್ಕೊಡ್ತೇನೆ. ಹೌ ಟು ಬೈ, ಹೌ ಟು ಸೆಲ್, ಲಾಟ್ ಸೈಜ್ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಮೊಬೈಲ್ ಸ್ಕ್ರೀನಲ್ಲಿ ಹೇಳ್ಕೊಡ್ತೇನೆ. ಫಸ್ಟ್ ಸ್ಟಾರ್ಟಿಂಗ್ ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ನಾವು ಸ್ವಲ್ಪದಿಂದ ನಿಧಾನಗತಿಯಿಂದ ಹೋಗುವ. ಸೊ ದ್ಯಾಟ್ ವಿಲ್ ಬಿ ಬೆಟರ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಆಸ್ ವೆಲ್ ಆಸ್ ಫಾರ್ ಮೀ ಆಲ್ಸೋ, ಯಾಕಂತಂದ್ರೆ ಕಂಟೆಂಟ್ ಜಾಸ್ತಿ ಉಳ್ಕೊಳ್ತದೆ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಸ್ಟಾರ್ಟಿಂಗ್ ನೀವು ಅನಲೈಸ್ ಮಾಡಬೇಕಾದಾಗ ಯು ಜಸ್ಟ್ ನೀಡ್ ಟು ಗೋ ಫಾರ್ ಅ ಟ್ರೇಡಿಂಗ್ ವ್ಯೂ. ಯಾತಕ್ಕೆ ಟ್ರೇಡಿಂಗ್ ವ್ಯೂ ಅಂತಂದರೆ ಟ್ರೇಡಿಂಗ್ ವ್ಯೂವಲ್ಲಿ ಕೆಲವೊಂದಿಷ್ಟು ಫ್ರೀ ಆಗಿರೋ ಆಪ್ಷನ್ಸ್ ಇರ್ತವೆ. ಹಾಗೆ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಟು ಅನಲೈಸ್. Support is nothing but where buyers are interested to buy. Resistance is nothing but where sellers are interested to sell. ಎಕ್ಸಾಂಪಲ್ ನಿಮ್ಗೆ ಹೇಳ್ಕೊಡ್ತೀನಿ ಇವಾಗ. ಏನಪ್ಪ ಇದು ಸಪೋರ್ಟ್ ರೆಸಿಸ್ಟೆನ್ಸು ಅಂತ. ಸೊ ದಿಸ್ ಈಸ್ 5 minute ಕ್ಯಾಂಡಲ್ ಸ್ಟಿಕ್ ರೈಟ್ ನಾವು. ಬೇಕಾಗಿ ಹೈಲಿ ಅಕ್ಯುರೇಟ್ ಟ್ರೇಡ್ ಸಿಸ್ಟಮ್ ತೊಗೋತೀನಿ, ಅಷ್ಟೇ ಮಾಡ್ತೀನಿ ಟ್ರೇಡ್ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ 50 minutes, 30 minutes, 1 hour. ಅಂದರೆ ಇಲ್ಲಿ ಮೇಲ್ಗಡೆ ಹೋಗಿ ಟೈಮ್ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೋಬೋದು. ಮೋರ್ ಹೈಯರ್ ಟೈಮ್ ಫ್ರೇಮ್ ಯು ಗೋ, ದ ಹೈಯರ್ ಅಕ್ಯುರೇಟ್ ಟ್ರೇಡ್ ಯು ಗೋನ್. ಓಕೆ ಈ 4 hour ಕ್ಯಾಂಡಲ್ ಸ್ಟಿಕ್ ನಾವು ತೊಗೊಳ್ಳೋಣ, ಯಾಕಂದರೆ ನಮ್ಗೆ ಹೈಯರ್ ಅಕ್ಯುರೇಸಿ ಟ್ರೇಡ್ ಬೇಕು. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಒಂದು ಹಾರಿಜಾಂಟಲ್ ಲೈನ್ನ ಸೆಲೆಕ್ಟ್ ಮಾಡ್ಕೊಳ್ಳುವ, ಲೈಕ್ ದಿಸ್. ನಾನು 2 ಲೈನ್ ಡ್ರಾ ಮಾಡ್ತೀನಿ. ಇವಾಗ ನೀವು ಏನದು ಅಂತ ಹೇಳಬೇಕು 10 ಸೆಕೆಂಡಲ್ಲಿ. ಅರ್ಥ ಆಯ್ತಾ? ನಾನು ಹೇಳ್ತೀನಿ ನೋಡಿ. ಏನು ಹೇಳ್ದೆ ನಿಮಗೆ, ಸಪೋರ್ಟ್ ಅಂದರೆ ಏನು. ಈಗ ಇಲ್ಲಿಂದ ನೀವು ನೋಡ್ಬೋದು ಮಾರ್ಕೆಟ್ ಅಪ್ಸೈಡ್ ಹೋಯಿತು. ಅಪ್ಸೈಡ್ ಹೋದ್ಮೇಲೆ ಸೆಲ್ ಆಫ್ ಬಂತು. ಆ ಸೆಲ್ ಆಫ್ ಬಂದಿದ್ದ ಏರಿಯಾಗ ನಾವೇನಂದ್ವಿ, ರೆಸಿಸ್ಟೆನ್ಸ್. ಆ ರೆಸಿಸ್ಟೆನ್ಸ್ ಏನಿದೆಯಲ್ಲ ಅಲ್ಲಿಂದ ಬಂದು ಕೆಳಗಡೆ ಬಂದು ಇಲ್ಲೇ ಹೋಲ್ಡ್ ಆಯಿತು. ಯಾತಕ್ಕೆ ಹೋಲ್ಡ್ ಆಯಿತು? ಯಾತಕ್ಕಂದರೆ ಪ್ರೀವಿಯಸ್ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಆ ರೆಸಿಸ್ಟೆನ್ಸು ಆ್ಯಸ್ ಅ ಸಪೋರ್ಟ್ ಆ್ಯಕ್ಟ್ ಮಾಡ್ತಾ ಇದ್ದೇವೆ ಅಂತ. ಅದು ತಾನೆ, ಆ ಸಪೋರ್ಟಿಂದ ಮಾರ್ಕೆಟ್ ಹೋಲ್ಡ್ ಮಾಡ್ಕೊಂಡಿದೆ. ಸೊ ಇಲ್ಲಿಂದ ಏನಿದೆ, ಮಾರ್ಕೆಟು ಅಪ್ಸೈಡ್ ಮೂವ್ ಆಗಬೇಕು, ಬಿಕಾಸ್ ದಿಸ್ ಇಸ್ ದ ಬೈಯರ್ ಏರಿಯಾ. ಸಪೋಸ್ ಇಲ್ಲಿಂದ ಮಾರ್ಕೆಟ್ ಏನಾದರೂ ಫಾಲ್ ಆಗಲಿತ್ತು ಅಂತಂದ್ರೆ ನಾವೇನು ಮಾಡ್ಬೇಕು ಆ ಟೈಮಲ್ಲಿ, ಆ್ಯಸ್ ಅ ಉಲ್ಟಾ. ಇದ್ರ ಉಲ್ಟಾನೆ. ಈಗ ನೋಡಿ, ಈಗ ನಾವು ರೆಸಿಸ್ಟೆನ್ಸ್ ಇತ್ತಲ್ಲ, ಇದನ್ನು ನಾವು ಸಪೋರ್ಟ್ ಅಂತೀವಿ ನೋಡಿ. ಸೆಲ್ಲರ್ ಸೈಡ್ ಆಫ್ ವ್ಯೂ ಇಂದ, ಸೆಲ್ ಆಫ್ ಸೈಡ್ ಆಫ್ ವ್ಯೂ ಇಂದ ಇದು ಏನಾಗ್ತದ, ರೆಸಿಸ್ಟೆನ್ಸ್ ಹೆಂಗೆ ಫಾರ್ಮ್ ಆಗ್ತದ ಅಂತಂದು ನಿಮ್ಗೆ ಎಕ್ಸಾಂಪಲ್ ಹೇಳ್ಕೊಡ್ತೀನಿ. ಈಗ ನೋಡ್ರಿ, ಒಂದು ಅಪ್ಸೈಡ್ ಮಾರ್ಕೆಟ್ ತೊಗೊಳವ. ಈಗ ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ಹೋಯ್ತು. ಓಕೆ, ಇಲ್ಲಿಂದ ಸಪೋರ್ಟ್ ತೊಗೊಂತು, ವಾಪಸ್ ಮಾರ್ಕೆಟ್ ಅಪ್ಸೈಡ್ ಹೋಯ್ತು. ಇಲ್ಲಿಂದ ಈ ಸಪೋರ್ಟನ್ನು ಬ್ರೇಕ್ ಮಾಡಿದ ತಕ್ಷಣ ಏನಾಯಿತು, ಮಾರ್ಕೆಟು ಡೌನ್ ಸೈಡಿಗೆ ಬಂತು. ಆವಾಗ ಏನಾಯಿತು, ಈ ಸಪೋರ್ಟ್ ಹೋಗಿ ರೆಸಿಸ್ಟೆನ್ಸ್ ಬಂತು. ಅಷ್ಟೇ. ಏನು ನಾವೇನು ಸಪೋರ್ಟು ರೆಸಿಸ್ಟೆನ್ಸ್ ಇಟ್ಕೊಂಡಿದ್ವಿ ಅದನ್ನೇ ಉಲ್ಟಾ ಮಾಡ್ಕೊಂಡ್ಬಿಟ್ರೆ ಮುಗಿದು ಹೋಯ್ತು. ಅಷ್ಟೇ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಸೊ ಇದು ಇವತ್ತಿನ ಕಾನ್ಸೆಪ್ಟು.